ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಇವತ್ತು ನಾನು ಪುದೀನ ಪಲಾವ್ ಮಾಡೋಣ ಅಂತ ಒಂದಿಡಿ ಪುದೀನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು 6 ಹಸಿಮೆಣಸಿನ್ಕಾಯಿ, ಒಂದು ಇಂಚಷ್ಟು ಶುಂಠಿ, ಒಂದು ಸ್ಪೂನು ಜೀರಿಗೆ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣಗಡ್ಡೆ, ಮತ್ತು ಚಕ್ಕೆ ಲವಂಗ ಮಸಾಲೆಗೆ ರುಬ್ಲಿಕ್ಕಿದೆಲ್ಲ. ಹಾಗೆ ಒಗ್ಗರಣೆಗೆ ನಾನಿಲ್ಲಿ ಗೋಡಂಬಿ ಕೂಡ ಇಟ್ಕೊಂಡಿದ್ದೀನಿ, ಒಂದೇ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ ನೋಡಿ. ಒಗ್ಗರಣೆಗೆ ಗೋಡಂಬಿ ಆಪ್ಷನಲ್, ನಿಮಗೆ ಬೇಕಂದರೆ ಗೋಡಂಬಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಜಾಗದಲ್ಲಿ ಕಡಲೆಬೇಳೆ ಅಥವಾ ಬಟಾಣಿ ಇದ್ದರೆ ಬಟಾಣಿ ನಿಮ್ಮ ಇಷ್ಟ, ಬೇಕಂದರೆ ಹಾಕ್ಕೋಬೋದು. ನಾನು ರುಬ್ಲಿಕ್ಕೆ ಒಂದೇ ಒಂದು ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ನೀವು ಸೋನಾ ಮಸೂರಿಲಿ ಕೂಡ ಮಾಡ್ಕೋಬೋದು, ಅದರಲ್ಲೂ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನಾನು ಈಗ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೆ. ಬನ್ನಿ ಇವಾಗ ಇದನ್ನೆಲ್ಲ ರುಬ್ಕೊಂಬರೋಣ. ರುಬ್ಲಿಕ್ಕೆ ಇದು ಜೀರಿಗೆ ಪೌಡ್ರ್ ಮಾಡಿದ್ದೆ, ಅದನ್ನು ತೊಳೆದಿರಲಿಲ್ಲ, ಹಾಗೆ ಇಟ್ಟಿದ್ದೀನಿ, ತೊಂದರೆ ಇಲ್ಲ, ಹಾಗೆ ಹಾಕ್ತೀನಿ. ನಾನು ಹಿಡಿನಲ್ಲಿ ಒಂದಿಡಿ ಪಲಾವ್, ಒಂದು ಗ್ಲಾಸ್ ಅಕ್ಕಿಗೆ ಪಲಾವ್ ಮಾಡಲಿಕ್ಕೆ ಪುದೀನ, ಒಂದಿಡಿ ಪುದೀನ ತೊಗೊಂಡಿದ್ದೀನಿ. ಹಾಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಜೀರಿಗೆ ಕೂಡ ಹಾಕ್ಬಿಡ್ತೀನಿ. ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ತೀನಿ, ಒಂದು ಸ್ಪೂನಷ್ಟು ಹಾಕ್ತೀನಿ ಅಷ್ಟೇ ನೋಡಿ. ಇಷ್ಟು ಹಾಕಿ ಸ್ವಲ್ಪ ಇಷ್ಟೇ ತರಿಯಾಗಿ ರುಬ್ಕೊಳ್ಳಿ, ತುಂಬ ನೈಸ್ ಪೇಸ್ಟ್ ಮಾಡಬೇಡಿ ನೋಡಿ. ಇಷ್ಟು ತರಿಯಾದರೆ ಸಾಕು. ಇವಾಗ ನಾನೊಂದು ಕುಕ್ಕರ್ ಇಟ್ಟು ತುಪ್ಪ ಹಾಕಿದ್ದೀನಿ, ಒಂದು ಸ್ಪೂನು, ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ತುಪ್ಪ ಆಪ್ಷನಲ್ಲು, ಬೇಕಂದರೆ ತುಪ್ಪ ಹಾಕಿ ಕೂಡ ಮಾಡ್ಕೋಬೋದು, ಇಲ್ಲ ಹಾಗೆ ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದ ಸ್ಲೈಸು. ಬನ್ನಿ ಇವಾಗ ತುಪ್ಪ ಮತ್ತು ಎಣ್ಣೆ ಕಾಯ್ದಿದೆ, ಅದಕ್ಕೆ ಗೋಡಂಬಿ ಹಾಕಿ ನೀಟಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ, ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋಣ. ಅದು ಲೈಟ್ ಬ್ರೌನ್ ಆಗಿದೆ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿನೂ ಕೂಡ ತುಂಬ ಏನು ಬೇಯಿಸೋದು ಬೇಡ, ಸ್ವಲ್ಪ ಒಂದು 10-15 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿನ. ಈಗ ಈರುಳ್ಳಿನೂ ಫ್ರೈ ಆಗಿದೆ. ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ. ಆವಾಗಲೇ ರುಬ್ಕೊಂಬಂದ್ವಲ್ಲ, ಆ ಮಸಾಲೆ ಕೂಡ ಹಾಕ್ಬಿಟ್ಟು ಅದನ್ನು ಎಣ್ಣೆಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಆ ಪುದೀನ, ಅದು ಹಸಿಮೆಣ್ಸಿನ್ಕಾಯಿದು ಎಲ್ಲ ಹಸಿ ಸ್ಮೆಲ್ ಹೋಗಲಿ. ಅದು ಹೋದ ನಂತರ ನಾನು ಬಾಸುಮತಿ ರೈಸ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ, ನೆನೆಸಿಲ್ಲ ನಾನು, ತೊಳೆದಿಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು, ಅದನ್ನು ಒಂದು 30 ಸೆಕೆಂಡಷ್ಟು ಕಾಲ ಎಣ್ಣೆಯಲ್ಲಿ ಅದನ್ನು ಹುರ್ಕೊಳ್ಳೋಣ. ತುಂಡಾಗೋ ಚಾನ್ಸಸ್ ಇರುತ್ತೆ, ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ ನೋಡಿ. ಇವಾಗ ಆಯಿತು. ನಾನು ಏನು ಅಕ್ಕಿ ತೊಗೊಂಡಿದ್ದೆನಲ್ಲ ಅದೇ ಗ್ಲಾಸಲ್ಲಿ 2.5 ಗ್ಲಾಸ್ ಅಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದು ಬಾಸುಮತಿ ರೈಸು ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ 2.5 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ದ ನಂತರ ನಾನು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1-2 ವಿಜಿಲ್ ತೊಗೊಳ್ಳೋಣ. 2 ವಿಜಿಲ್ ತೊಗೊಂಡ ನಂತರ ನಮ್ಮ ನೋಡಿ ಪುದೀನ ಪಲಾವ್ ಅಥವಾ ಪುದೀನ ರೈಸ್ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿತ್ತು, ರುಚಿಯಾಗಿ. ನಾನು ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ, ನೀವು ಚಟ್ನಿ ಕೂಡ ಮಾಡ್ಕೋಬೋದು, ತೆಂಗಿನಕಾಯಿ ಚಟ್ನಿ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು ಮೊಸರು ಬಜ್ಜಿ ಜೊತೆ. ನೀವು ಒಂದು ಸಲ ಪುದೀನ ಪಲಾವ್ನ ಮಾಡ್ಕೊಂಡು ನೋಡಿ, ಮಕ್ಕಳು ಬಾಕ್ಸ್ಗೂ ಕೂಡ ಹಾಕ್ಬೋದು. ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ, ನಾನು ಓದ್ಲಿಕ್ಕೆ ಕಾಯ್ತಾ ಇರ್ತೀನಿ. ಓಕೆ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ಗೆಲ್ಲ. ಓಕೆ ಫ್ರೆಂಡ್, ನೋಡಿದ್ರಲ್ಲ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ.